ವಿದ್ಯಾರ್ಥಿಗಳೇ, ಈಗಾಗಲೇ 9ನೇ ತರಗತಿಯ ನಿಮಗೆ ವಿಜ್ಞಾನ ವಿಷಯದಲ್ಲಿ ಈಗ ಎಲ್ಲ ಅಧ್ಯಾಯಗಳು ಮುಗಿದವಲ್ವಾ? ಈಗ ನಾವು ಈ ಒಂದು ತರಗತಿಯಲ್ಲಿ ರಸಪ್ರಶ್ನೆಯ ಮೂಲಕ ನಾವು ಪುನರಾವರ್ತನೆಯನ್ನ ಮಾಡೋಣ. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಿಮಗೆ ಇಲ್ಲಿ 7 ತಂಡಗಳಿದಾವೆ. ಮೊದಲನೇ ತಂಡದ ಹೆಸರು ಸಿ ವಿ ರಾಮನ್ ತಂಡ ಅಂತ. ಸಿ ವಿ ರಾಮನ್ ತಂಡದವರು. ಹಾಗೆ ಎರಡನೇ ತಂಡದವರು ಯಾರು ಅಂತಂದ್ರೆ, ಎರಡನೇ ತಂಡದ ಹೆಸರು ನ್ಯೂಟನ್ ತಂಡ. ಹಾಗೆ ಮೂರನೇ ತಂಡದ ಪರಿಚಯ ಮಾಡ್ಕೊಳ್ಳೋಣ, ಆರ್ಕಿಮಿಡೀಸ್ ತಂಡ. ಹಾಗೆ 4ನೇ ತಂಡ ಮೇಡಮ್ ಕ್ಯೂರಿ ತಂಡ. ಹಾಗೆ ಇಲ್ಲಿ 5ನೇ ತಂಡದ ಹೆಸರು ರಾಬರ್ಟ್ ಹೂಕ್ ತಂಡ. ಹಾಗೆಯೇ 6ನೇ ತಂಡದವರು ಅಬ್ದುಲ್ ಕಲಾಂ ತಂಡ. ಹಾಗೆ 7ನೇ ತಂಡ ಜಗದೀಶ್ ಚಂದ್ರ ಬೋಸ್ ತಂಡ. ವಿದ್ಯಾರ್ಥಿಗಳೇ, ಈಗ ನಾವು ಇಲ್ಲಿ ಪ್ರಶ್ನೆ ಕೇಳಬೇಕಾದ್ರೆ ನೇರವಾದ ಪ್ರಶ್ನೆನ ಕೇಳಿದಾಗ ಅವರಿಗೆ 10 ಅಂಕಗಳಿರುತ್ತೆ. ಪಾಸಿಂಗ್ ಇದ್ದಾಗ ಅವರಿಗೆ 5 ಅಂಕಗಳು ಬರುತ್ತೆ. ಗೊತ್ತಾಯ್ತಲ್ಲ? ಪ್ರಶ್ನೆನ ಒಂದು ಬಾರಿ ಕೇಳ್ತೀವಿ, ಸರಿಯಾಗಿ ನೀವು ಗಮನ ಇಟ್ಟು ಕೇಳಿಸ್ಕೊಳ್ಬೇಕು. ಗೊತ್ತಾಯ್ತಲ್ವಾ? ಈಗ ಮೊದಲನೇ ಸುತ್ತನ್ನ ಪ್ರಾರಂಭ ಮಾಡೋಣ. ಮೊದಲನೇ ಸುತ್ತು ಸಿ ವಿ ರಾಮನ್ ತಂಡದವರಿಂದ. ಈ ಸುತ್ತಿನಲ್ಲಿ ಏನ್ ಕೇಳ್ತೀವಪ್ಪ ಅಂದ್ರೆ ಏಕಮಾನಗಳ ಬಗ್ಗೆ. ಈ ಅಧ್ಯಾಯದಲ್ಲಿ ನಿಮಗೆ ವಿಜ್ಞಾನ ವಿಷಯದಲ್ಲಿ ಕೆಲವು ಭೌತ ಪರಿಮಾಣಗಳ ಏಕಮಾನಗಳನ್ನ ಅಧ್ಯಯನ ಮಾಡಿದ್ರಲ್ಲ, ಮೊದಲನೇ ಸುತ್ತಿನಲ್ಲಿ ಏಕಮಾನಗಳ ಬಗ್ಗೆ ನಾನು ನಿಮಗೆ ಕೇಳ್ತೀನಿ. ಮೊದಲನೇ ತಂಡದವರಿಗೆ ವೇಗೋತ್ಕರ್ಷದ ಎಸ್ಐ ಏಕಮಾನ ಯಾವುದು? ಯೋಚನೆ ಮಾಡಬೇಕು. ವೇಗೋತ್ಕರ್ಷ ಜೋರಾಗಿ ಹೇಳ್ಬೇಕು, ಕೇಳಿಸ್ಬೇಕು ವಾಯ್ಸ್. ವೆರಿ ಗುಡ್. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸಿ ವಿ ರಾಮನ್ ತಂಡದವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ಹಾಗಾಗಿ ಅವರಿಗೆ 10 ಅಂಕಗಳು. ಈಗ ಎರಡನೇ ಪ್ರಶ್ನೆ ನ್ಯೂಟನ್ ತಂಡದವರಿಗೆ ಒತ್ತಡದ ಏಕಮಾನ ಯಾವುದು? ಒತ್ತಡದ ಏಕಮಾನ ಪ್ಯಾಸ್ಕಲ್. ಹಾಗಾಗಿ ಎರಡನೇ ತಂಡಕ್ಕೂ ಕೂಡ 10 ಅಂಕಗಳು. ಅದೇ ರೀತಿ ಮೂರನೇ ತಂಡ ಆರ್ಕಿಮಿಡೀಸ್ ತಂಡದವರಿಗೆ ಪ್ರಶ್ನೆ ಈಗ ದ್ರವ್ಯರಾಶಿಯ ಏಕಮಾನ ಯಾವುದು? ರಾಶಿಯ ಏಕಮಾನ. ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಗೊತ್ತಿಲ್ಲ ಅಂದ್ರೆ ಪಾಸ್ ಅಂತ ಹೇಳಿ. ಹೇಳಮ್ಮ, ಪಾಸ ಏನು? ಕರೆಕ್ಟ್ ಎದ್ದಿಂದ ಹೇಳ್ಬೇಕು. ಕೆಜಿ ಅಂದ್ರೆ ಏನು? ಕರೆಕ್ಟ್ ಹೇಳ್ರಿ, ಕಿಲೋಗ್ರಾಮ್. ಹಾಗಾಗಿ ದ್ರವ್ಯರಾಶಿಯ ಏಕಮಾನ ಕಿಲೋಗ್ರಾಮ್. ಸರಿಯಾಗಿದೆ ಉತ್ತರ. ಈಗ 4ನೇ ತಂಡ ಆರ್ಕಿಮಿಡೀಸ್ ತಂಡದವರಿಗೆ ಪ್ರಶ್ನೆ ಮೇಡಮ್ ಕ್ಯೂರಿ ತಂಡದವರಿಗೆ ಬಲದ ಎಸ್ಐ ಏಕಮಾನ. ಏನು ವೈದ್ಯರು ಒಬ್ಬರೇನಾದ್ರು ಜೋರಾಗಿ ಹೇಳ್ಬೇಕು. ನ್ಯೂಟನ್. ಕೇಳಿಸಲ್ಲ, ಜೋರಾಗಿ ಹೇಳ್ಬೇಕು. ಬಲದ ಏಕಮಾನ ಮುಂದಿನ ಪ್ರಶ್ನೆ ರಾಬರ್ಟ್ ಹೂಕ್ ತಂಡದವರಿಗೆ ವೇಗದ ಅಂತಾರಾಷ್ಟ್ರೀಯ ಏಕಮಾನ. ವೇಗ ಅವರಾಗಲೇ ವೇಗೋತ್ಕರ್ಷದ ಹೇಳಿದ್ರು, ನಿಮಗೆ ವೇಗದ ಏಕಮಾನ ಮೀಟರ್ ಪರ್ ಸೆಕೆಂಡ್. ಹಾಗೆಯೇ ಎರಡನೇ ಸುತ್ತಿನ ತಂಡದವರಿಗೆ ಮುಂದಿನ ಸುತ್ತು ಅಬ್ದುಲ್ ಕಲಾಂ ತಂಡದವರಿಗೆ ಮುಂದಿನ ಪ್ರಶ್ನೆ ಸಾಂದ್ರತೆ ಏಕಮಾನ. ಸಾಂದ್ರತೆ ರಾಶಿ ಡಿವೈಡೆಡ್ ಬೈ ಗಾತ್ರ ಅಂತ ಇತ್ತಲ್ವಾ, ಅದರ ಆಧಾರದ ನೀವು ಸಾಂದ್ರತೆ ಏಕಮಾನವನ್ನು ಹೇಳ್ಬೋದು. ಗೊತ್ತಿರೋರು ಉತ್ತರ ಇಟ್ಕೊಂಡ್ರೆ ಆಮೇಲೆ ನಿಮ್ಗೆ ಪಾಸ್ ಬರ್ತೀವಿ. ಏಕಮಾನ ಸಾಂದ್ರತೆ ರಾಶಿ ಡಿವೈಡೆಡ್ ಬೈ ಗಾತ್ರ ಅಲ್ವಾ, ಅದಾದ್ಮೇಲೆ ರಾಶಿದೇನು ಗಾತ್ರದೇನು ಅಂತ ಹೇಳ್ಬೋದು. ಪಾಸ
ರಾಶಿದಿದೆಯಲ್ಲಮ್ಮ, ಗುರ್ತು ಬೇಗ ಹೇಳ್ಬಿಡು. ಸಾಗರ್ ಪಾಸ. ಮುಂದಿನ ಕೇಳಮ್ಮ. ನೆಕ್ಸ್ಟ್ ರಾಶಿ ಡಿವೈಡೆಡ್ ಬೈ ಗಾತ್ರ. ಅದು ಸೂತ್ರ ನೆನ್ಪು ಮಾಡ್ಕೊಂಡು ರಾಶಿ ಏಕಮಾನ ಹೇಳ್ಕೊಡೋದು, ಗಾತ್ರದ ಹೇಳಿದ್ರೆ ಆಯ್ತು. ನಾನು ಕೇಳ್ತಿದ್ರೆ ಸಾಂದ್ರತೆ ಏಕಮಾನ. ನೆಕ್ಸ್ಟ್ ರಾಶಿದು ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಗಾತ್ರದ ಹೇಳಿದ್ರೆ ಮುಗೀತು, ಅದೇ ಏಕಮಾನ ಸಾಂದ್ರತೆ. ಈಗ ಆಮೇಲೆ ರಾಶಿ ಹೇಳಿದ್ದಳು ದ್ರವ್ಯ ರಾಶಿ, ಆಮೇಲೆ ಗಾತ್ರದ ಹೇಳಿದ್ರೆ ಆಯ್ತು. ರಾಶಿ ಹೇಳ್ಬೇಕಲ್ಲಮ್ಮ. ನೆಕ್ಸ್ಟ್ ಕಿಲೋಗ್ರಾಮ್ ಪರ್ ಗಾತ್ರದ ಹೇಳ್ಬೇಕಲ್ಲ. ಗಾತ್ರದ ಮೂಲ ಏಕಮಾನ ಇದೆಯಲ್ಲ, ಅದನ್ನ ಹೇಳಿದಾಯ್ತು. ಮೀಟರ್ ಪರ್ ಸೆಕೆಂಡ್ ಘನ ಮೀಟರ್ದು ಏನು ಬರುತ್ತೆ ಹೇಳಮ್ಮ. ಕರೆಕ್ಟ್ ಹೇಳ. ಕಿಲೋಗ್ರಾಮ್ ಪರ್ ಹೇಳಮ್ಮ. ಘನ ಮೀಟರ್ ಬೋನಸ್ ಅಂಕಗಳು 5. ಯಾವ ತಂಡದವರಿಗೆ? ನ್ಯೂಟನ್ ತಂಡದವರಿಗೆ 5 ಅಂಕಗಳು. ಕರ್ಸಾಕಿ ಉತ್ತರ ಹೇಳಿದವರಿಗೆ. ನೆಕ್ಸ್ಟ್ ಬೇರೆ ಪ್ರಶ್ನೆ ಯಾವ ತಂಡದವರಿಗೆ? ಜಗದೀಶ್ ತಂಡ ಬರೆಸೋರು ಯಾರು? ನಿಮಗೆ ಕೊನೆಯ ಪ್ರಶ್ನೆ, ಈ ಸುತ್ತಿನ ಕೊನೆಯ ಪ್ರಶ್ನೆ. ಜವದ ಅಂತಾರಾಷ್ಟ್ರೀಯ ಏಕಮಾನ ಜವ. ಕರೆಕ್ಟ್ ಹೇಳಬೇಕು. ಕರೆಕ್ಟ್ ಅವಳೇ ಹೇಳ್ಬೇಕು ಅಂತ ಉತ್ತರನ. ಏನು ಸರಿಯಾದ ಉತ್ತರ ಏನು? 10 ಅಂಕಗಳು. ಈಗ ಮೊದಲನೇ ಸುತ್ತು ಮುಟ್ಟಿದೆ ಈಗಾಗಲೇ. ಈಗ ಎರಡನೇ ಸುತ್ತನ್ನ ಪ್ರಾರಂಭ ಮಾಡೋಣ. ಎರಡನೇ ಸುತ್ತದಲ್ಲಿ ನಿಮಗೆ ಸಂಖ್ಯೆ ಧಾತುಗಳ ಸಂಕೇತಗಳನ್ನ ಕೇಳ್ತೀನಿ, ಗೊತ್ತಾಯ್ತಲ್ಲ? ಸೊ ಆ ಧಾತುಗಳ ಸಂಕೇತಗಳನ್ನು ಹೇಳ್ತಾ ಹೋಗ್ಬೇಕು. ಈ ಸುತ್ತಿನಲ್ಲಿ ಪಾಸ್ ಇರೋದಿಲ್ಲ, ಅರ್ಥ ಆಯ್ತಾ? ಅವ್ರು ಹೇಳಿದ್ರೆ ಮಾರ್ಕ್ಸ್ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ಹೇಳಿದ್ರಾ? ಪೊಟ್ಯಾಷಿಯಂನ ಸಂಕೇತ ಕರೆಕ್ಟ್. ಮುಂದಿನ ತಂಡ ನ್ಯೂಟನ್ ತಂಡದವರಿಗೆ ಸೋಡಿಯಂನ ಸಂಕೇತ ಏನು? ಹಾಗೆ ಮುಂದಿನ ಮೂರನೇ ತಂಡ ಯಾವುದು? ಆರ್ಕಿಮಿಡೀಸ್ ತಂಡದವರಿಗೆ ಕಬ್ಬಿಣದ ಸಂಕೇತ ಏನಮ್ಮ? ವೆರಿ ಗುಡ್. ಹಾಗೆಯೇ ಮೇಡಮ್ ಕ್ಯೂರಿ ತಂಡದವರಿಗೆ ಮುಂದಿನ ಪ್ರಶ್ನೆ ತಾಮ್ರದ ಸಂಕೇತ. ತಾಮ್ರದ ಸಂಕೇತ ವೆರಿ ಗುಡ್. ಹಾಗೆಯೇ ರಾಬರ್ಟ್ ಕುಕ್ ತಂಡದವರಿಗೆ ಮುಂದಿನ ಪ್ರಶ್ನೆ ಸತುವಿನ ಸಂಕೇತ. ಸತು ಯಾರು ಜೋರ ಹೇಳ್ಕೋಬಾರ್ದು. ಸತುವಿನ ಜಿಂಕ್ ಅಥವಾ ಸತುವಿನ ಸಂಕೇತ ಎಸೋ ಫಾರ್ಮ್ ಹೇಳ್ತಾರೆ, ತಪ್ಪು. ಕುಕ್ಕರ್ ಸತು ಜಿಂಕ್ ಕುಕ್ಕರ್. ಯಾರ್ಯಾರು ಇದು ಮುಗಿತಿದ್ದು ಪಾಸ್ ಇಲ್ಲ, ಆದ್ರೆ ಯಾರು ಉತ್ತರ ಗೊತ್ತಿದೆ ಅವ್ರು ಹೇಳ್ಬೋದು. ಸರಿಯಾದ ಉತ್ತರ ಏನು? ಆದ್ರೆ ಪಾಸಿಂಗ್ ಇಲ್ಲೇ ಇರೋದ್ರಿಂದ ಅವ್ರಿಗೆ ಮಾರ್ಕ್ಸ್ ಬರಲ್ಲ. ಈಗ ನೇರ ಪ್ರಶ್ನೆ ನಿಮಗೆ. ಯಾವ ತಂಡದವರಿಗೆ? ಈಗ ಅಬ್ದುಲ್ ಕಲಾಂ ತಂಡದವರಿಗೆ ಮುಂದಿನ ಪ್ರಶ್ನೆ ಕ್ಯಾಲ್ಸಿಯಂನ ಸಂಕೇತ. ಕ್ಯಾಲ್ಸಿಯಂನ ರಾಸಾಯನಿಕ ಸಂಕೇತ ಕ್ಯಾಲ್ಸಿಯಂ. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಬರುತ್ತೆ, ಕೆಲವು ಕ್ಯಾಲ್ಸಿಯಂನ ಸಂಕೇತ ಏನು? ತಪ್ಪು. ಸಿಎಲ್ ಅಂದ್ರೆ ಕ್ಲೋರಿನ್. ಮೊದಲು ಹೇಳಿಲ್ಲ, ಫಸ್ಟ್ ಕ್ಲೋರಿನ್ ಅಂತ ಹೇಳಿದ್ಯಾ, ಹಾಗೆ ತಗೊಳ್ಳಲ್ಲ. ಸರಿಯಾದ ಉತ್ತರ ಏನು? ಸಿಎ. ನೆಕ್ಸ್ಟ್ ಕೊನೆಯ ಕೊನೆಯ ಪ್ರಶ್ನೆ. ಅದಕ್ಕೆ ಮುಂಚೆ ಮಾತಾಡ್ಕೊಂಡು ಹೇಳ್ಬೇಕಾದ್ರೆ ಸರಿ. ಜಗದೀಶ್ ಚಂದ್ರ ಬೋಸ್ ಅವರಿಗೆ ಕೊನೆಯ ಪ್ರಶ್ನೆ, ಎರಡನೇ ಸುತ್ತಿನ ಕೊನೆಯ ಪ್ರಶ್ನೆ. ಬ್ರೋಮಿನ್ ಸಂಕೇತ ವೆರಿ ಗುಡ್. ಬ್ರೋಮಿನ್ ಸಂಕೇತ ಹಾಗಾಗಿ ಎರಡನೇ ಸುತ್ತು ಇಲ್ಲಿಗೆ ಉತ್ತರವಾಗಿದೆ. ಈಗ ಮೂರನೇ ಸುತ್ತಿನಲ್ಲಿ ಪ್ರಾರಂಭ ಮಾಡೋಣ. ಈ ಸುತ್ತಿನ
ಸಂಯುಕ್ತದ ಹೆಸರನ್ನ ಹೇಳ್ಬೇಕು ನೀವು. ಗೊತ್ತಾಯ್ತಲ್ಲ? ಸೂತ್ರ ನಾನೇ ಬರೀತೀನಿ, ಆ ಸಂಯುಕ್ತದ ಹೆಸರು ಏನು ಅಂತ ಹೇಳ್ಬೇಕು. ಈಗ ಮೊದಲೇ ಕನ್ನಡದಿಂದ ಪ್ರಾರಂಭ ಮಾಡೋಣ. ಯಾರಿಗೆ? ಸಿ ವಿ ರಾಮನ್ ಕನ್ನಡದಲ್ಲಿ. ಇಲ್ಲಿ ಸೂತ್ರ ಬರೀತೀನಿ, ನೋಡ್ಬೇಕು. ಈ ಸೂತ್ರದಲ್ಲಿ ಪಾಸ್ ಇರುತ್ತೆ, ಹಾಗೆ ಪಾಸಿಂಗ್ ಮಾರ್ಕ್ಸ್ ತಗೋಬೋದು ಈಗ ಅಲ್ವಾ? ಸರಿಯಾಗಿ ಪ್ರಶ್ನೆನ ಕೇಳಿಸ್ಕೊಳ್ಬೇಕು ನೀವು. ALCL3 ಈ ಸಂಯುಕ್ತದ ಹೆಸರೇನು? ಜೋರಾಗಿ ಹೇಳ್ಬೇಕು. ಅಲ್ಯೂಮಿನಿಯಂ ಕ್ಲೋರೈಡ್. CL3 ಅಂತ ಹೇಳ್ಬೇಕಂತ. ಕರೆಕ್ಟ್ ಹೇಳ್ರಿ. ಅಲ್ಯೂಮಿನಿಯಂ ಕ್ಲೋರೈಡ್. ಜೋರಾಗಿ ಹೇಳ್ಬೇಕು. ಅಲ್ಯೂಮಿನಿಯಂ ಕ್ಲೋರೈಡ್. ಅಲ್ಯೂಮಿನಿಯಂ ಕ್ಲೋರೈಡ್ ಸರಿಯಾಗಿದೆ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವುದಂದ್ರೆ ನ್ಯೂಟನ್ ತಂಡದವರಿಗೆ ಮುಂದಿನ ಪ್ರಶ್ನೆ. ಇಲ್ಲಿ ಬರೆಸಿ ನೋಡ್ತಾ ಇರಿ. ಇಲ್ಲಿ ನೋಡು, K2SO4 ಈ ಸಂಯುಕ್ತದ ಹೆಸರೇನು? ಆ ಕಡೆ ಪೊಟ್ಯಾಷಿಯಂ ಜೋರಾಗಿ ಹೇಳು. ಪೊಟ್ಯಾಷಿಯಂ ಸಲ್ಫೇಟ್. ವೆರಿ ಗುಡ್. ಉತ್ತರ ಸರಿಯಾಗಿದೆ. ಈಗ ಮಾರ್ಕ್ಸ್ ಹಾಕ್ಬೇಕಲ್ವಾ ನ್ಯೂಟನ್ ತಂಡದವರಿಗೆ. ಈಗ ಆರ್ಕಿಮಿಡಿಸ್ ತಂಡದವರಿಗೆ ನೇರವಾದ ಪ್ರಶ್ನೆ. ಇಲ್ಲಿ ನೋಡ್ಬೇಡಿ, ಆರ್ಕಿಮಿಡಿಸ್ Na2CO3 ಈ ಸಂಯುಕ್ತದ ಹೆಸರೇನು? Na2CO Na ಅಂದ್ರೆ ಏನು, CO3 ಅಂದ್ರೆ ಏನು ಹೇಳ್ಕೊಟ್ಟಿತ್ತಲ್ವಾ? Na2CO3 ಅಂದ್ರೆ ಏನು ಅಂತ ನೀವು ಅದರ ಹೆಸರನ್ನ ಹೇಳ್ಬೇಕು. ಸೋಡಿಯಂ ಆಕ್ಸೈಡ್. ಅಲ್ಲಿ ನೋಡ್ರಿ, ಆಕ್ಸೈಡ್ ಇಲ್ಲ, ಅಲ್ಲಿ Na2CO3 ಅಂತಿದೆ. ಆದ್ರಿಂದ ಉತ್ತರ ತಪ್ಪಾಗಿದೆ. ಮುಂದಿನ Na2CO3 ಜೋರಾಗಿ ಹೇಳ್ಬೇಕು. ಸೋಡಿಯಂ ಜೋರಾಗಿ ಹೇಳ್ಬೇಕು, ಇಲ್ಲಾಂದ್ರೆ ಕೇಳಿಸಲ್ಲ. ಸೋಡಿಯಂ ತಪ್ಪು. ನೆಕ್ಸ್ಟ್ ಈ ತಂಡದ ಹೇಳ್ಬೋದು. ರೆಡಿ ಇಟ್ಕೊಳ್ಳಿ ಉತ್ತರ. ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಇದೆಯಲ್ಲಿ CL ಅಂತ ಇದೆಯಾ? ಅದು CO3 ಇರೋದು. ನೆಕ್ಸ್ಟ್ ಟೈಮ್ ಇಲ್ಲ, ಬೇಗ ಬೇಗ ಹೇಳ್ಬೇಕು, ಬೇಗ ಹೇಳ್ಬೇಕು ಉತ್ತರನ. Na2CO ಹೇಳ್ಬೇಕು. ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ ಸರಿಯಾಗಿದೆ ಉತ್ತರ. ಯಾವ ತಂಡದವರಿಗೆ ಹೇಳಿದ್ದು? ಅಬ್ದುಲ್ ತಂಡದವರು ಏನು ಹೇಳಿದ್ದಾರೆ? ಅವರು ಬೋನಸ್ ಅಂಕ ತೆಗೆದುಕೊಂಡಿದ್ದಾರೆ. ಎಷ್ಟು ಮಾರ್ಕ್ಸ್ ಆಗಿದ್ದಾರೆ? 5 ಅಂಕಗಳು. ಸರಿ, ಹಾಗಾದ್ರೆ ಯಾವುದು ಈ ಸೂತ್ರದ ಹೆಸರೇನು? ಸೋಡಿಯಂ. CO3 ಇದ್ರೆ ಕಾರ್ಬೋನೇಟ್ ಅಂತ ಹೇಳ್ಬೇಕು. ಸೋಡಿಯಂ ಕಾರ್ಬೋನೇಟ್. ಈಗ ಮುಂದಿನ ಪ್ರಶ್ನೆ ಯಾವ ತಂಡಕ್ಕೆ? ಇನ್ನು ಆಗಲೇ ಆರ್ಕಿಮಿಡಿಸ್ ತಂಡ ಕೇಳಿದ್ವಿ. ಈಗ ಮೇಡಮ್ ಕ್ಯೂರಿ ತಂಡಕ್ಕೆ ನೇರವಾದ ಪ್ರಶ್ನೆ. ಬರ್ತೀನಿ, ನೋಡ್ತಾ ಇರೋದು. NaCl ಬಹಳ ಸುಲಭ ಆಗಿದೆ. NaCl ಅಂದ್ರೆ ಏನು? ಆ ಸಂಯುಕ್ತದ ಹೆಸರೇನು? Na ಅಂದ್ರೆ ಏನು, Cl ಅಂದ್ರೆ ಏನು ಅಂತ ನೋಡ್ಕೊಂಡು ಹೇಳ್ತೀರಾ ಪಾಸ್? NaCl ಅಂದ್ರೆ ಸೋಡಿಯಂ ಸಂಕೇತ ಗೊತ್ತಿದೆ ಅಲ್ವಾ? ಮಾತ್ರ ಹೇಳ್ರಿ. Cl ಅಂದ್ರೆ ಗೊತ್ತಿದೆ, ಯಾವ ಗುಂಪು ಅಂತ ಕೇಳ್ಕೊಂಡು ಹೇಳ್ರಿ. ಮಾನಸ ಹೇಳಿ, ಪ್ರಯತ್ನ ಪಡ್ರಿ ಫಸ್ಟ್ ನಿಂತ್ಕೊಂಡು. ಪಾಸ ಬಾರ ಮೇಲೆ ಕೇಳಿ. ಇಲ್ಲಿ NaCl ಅಂತ ಹೇಳ್ತೀರಾ? ಗಗನ ಹೆಸರು ಸೋಡಿಯಂ ಆಕ್ಸೈಡ್ ಓ ಐತಲ್ಲಿ, CL ಇರೋದಲ್ಲಿ ಅಲ್ವಾ? ನೆಕ್ಸ್ಟ್ ತಪ್ಪಾಗಿದೆ, ಯಾರು ಹೇಳ್ಕೊಡ್ತಾರೆ? ಸೋಡಿಯಂ ಕ್ಯಾಲ್ಶ್. ತಪ್ಪು. ಸೋಡಿಯಂ ಕ್ಲೋರೈಡ್. ವೆರಿ ಗುಡ್. ಜಗದೀಶ್ ಚಂದ್ರ ಬೋಸ್ ತಂಡದವರಿಗೆ 5 ಅಂಕಗಳು. ಸರಿ, ಈಗ ನೇರ ಪ್ರಶ್ನೆ ಯಾರಿಗೆ? ರಾಬರ್ಟ್ ತಂಡದವರಿಗೆ ನೇರ ಪ್ರಶ್ನೆ. ನೋಡಿ ಬರ್ತೀನಿ ಈಗ. NH4OH ಟ್ವೈಸ್ ಗೊತ್ತಿದೆ ನಿಮಗೆ. NH4 ಅಂದ್ರೆ ಅಂತ ಗೊತ್ತಿದೆ, OH ಇದೆ.
ಗೊತ್ತಿಲ್ಲಮ್ಮ ಹೇಳಿ NH4 OH OH ಇದ್ರೆ ಅಂತ ಹೇಳ್ಕೊಂಡಿದ್ದೆ ನೀವು ನೆಕ್ಸ್ಟ್ ಹೇಳ್ತೀನಿ ಏನಾದ್ರು ಹೇಳ್ರಮ್ಮ ನೀವು ರೆಡಿ ನೆಕ್ಸ್ಟ್ ಅಂಡದವ್ರು ಮುಂದಿನವರು ಯಾರಿಗೆ 5 ಅಂಕಗಳು ಬರುತ್ತೆ ಪಾಸ ನೆಕ್ಸ್ಟ್ ಹೇಳಿ Sodium hydroxide. ಅದು ಸೋಡಿಯಂ ಅಂತ ಹೇಳಿದ್ರು NH4 ಅಂತ ಇದೆ NH4 ಅಂತ ಒಂದು ಹೆಸರು ಅಲ್ಲ ಹೇಳ್ತೀರಾ ಯೋಚನೆ ಮಾಡಿ ಎಷ್ಟು ಬರ್ಬೋದು ಯೋಚನೆ ಮಾಡಿಟ್ಕೊಂಡು ನೆಕ್ಸ್ಟ್ ನೀವಮ್ಮ NH4 ಲಾಸ್ಟ್ ಬಂದಿತ್ತಲ್ಲ ಅದು ಸೂತ್ರ ಇದು Nitrogen hydroxide. ಅಲ್ಲ ನೈಟ್ರೋಜನ್ ಅಲ್ಲ NH4 ಅದೇ ಪಾಸ್ ನಿಮಗೆ ಹೇಳಿ NH4 OH ಟ್ವೈಸ್ NH4 OH ಟ್ವೈಸ್ ಬರಲ್ಲ NH4 OH ಅಂತ ಹೇಳ್ತೇವೆ NH4 OH ನೆಕ್ಸ್ಟ್ ಪಾಸ್ ಹೇಳಿ Ammonium oxide. OH ಇದೆ ನೋಡಲ್ಲಿ NH4 OH NH4 ಅಂದರೆ ಅಮೋನಿಯಮ್ OH ಇದ್ರೆ ಏನಂತ ಹೇಳಿದ್ವಿ ಅವ್ರು ಆಗಲೇ ಅರ್ಧ ರೇಟ್ ಹೇಳಿದ್ಯಾ ಸ್ವಲ್ಪ ಓ ಇದ್ರೆ ಆಕ್ಸೈಡ್ ಅಂತ ಹೇಳ್ಬೇಕು OH ಇದ್ರೆ ಹೇಳು Ammonium oxide. ಆಕ್ಸೈಡ್ ಅಲ್ಲ ನೆಕ್ಸ್ಟ್ Is ammonium hydroxide. ವೆರಿ ಗುಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಯಾವ ದೊಡ್ಡದವರು ನೆಕ್ಸ್ಟ್ ನೇರ ಪ್ರಶ್ನೆ ಯಾವ ದೊಡ್ಡದವ್ರಿಗೀಗ Abdul Kalam. ಅಬ್ದುಲ್ ಕಲಾಂ ದೊಡ್ಡದವರಿಗೆ ನೇರ ಪ್ರಶ್ನೆ ನೋಡಿರಿ ಬರ್ದಿರ್ತೀನಿ HCl HCl ಅಂತ ನೋಡ್ಕೊಳ್ಳೋದು Cl ಅಂದ್ರೆ ಅಂತ ನಡ್ಕೊಂಡು ಹೇಳೋದು HCl ಅಂದ್ರೆ ಏನು ಅಂತ ಅಡು ಸೂತ್ರ ಬರ್ಬೇಕಾದ್ರೆ ಹೇಳಿತ್ತಲ್ಲ ಇದು ಪಾಸ್ ಮಾಡಿ Hydrogen chloride. HCl ಅಂದ್ರೆ ಏನಮ್ಮ Hydrogen chloride. ಸರಿಯಾದ ಉತ್ತರ. ಅಬ್ದುಲ್ ಕಲಾಂ ತಂಡದವರಿಗೆ 10 ಅಂಕಗಳು. ಈ ಸುತ್ತಿನ ಕೊನೆಯ ಪ್ರಶ್ನೆ ಜಗದೀಶ್ ಚಂದ್ರ ಬೋಸ್ ತಂಡದವರಿಗೆ ನಾನು ಬರ್ತೀನಿ ನೋಡಿ ಹೇಳಿ ಉತ್ತರ MgO Magnesium oxide. ಜೋರಾಗಿ ಹೇಳ್ಬೇಕು Magnesium oxide. ಮೆಗ್ನೀಷಿಯಂ ಆಕ್ಸೈಡ್ ಮಕ್ಕಳ ಈಗ 3 ಸುತ್ತುಗಳು ಮುಗಿದವೆ ಈಗ 4ನೇ ಸುತ್ತಿಗೆ ಹೋಗೋಣ ಇಲ್ಲಿ ನಿಯಮಗಳ ಸುತ್ತು ಅಂತ ಹೇಳಿ ನಿಯಮಗಳ ಬಗ್ಗೆ ಕೇಳ್ತೀನಿ ನಿಮ್ಮ 9ನೇ ತರಗತಿಯಲ್ಲಿ ಬಂದಿರೋಂಥ ನಿಯಮಗಳು ಈಗ ನಿಯಮಗಳ ಸುತ್ತಿಗೆ ಹೋಗೋಣ ಮೊದಲನೇ ನಿಯಮ ನೀವು ಹೇಳು ಮೊದಲನೇ ಸುತ್ತು ಯಾರಿಗೆ ಸಿ ಗ್ರಾಮರ್ ನ್ಯೂಟನ್ನ ಗುರುತ್ವಾಕರ್ಷಣ ನಿಯಮವನ್ನು ಹೇಳು ನ್ಯೂಟನ್ನ ಗುರುತ್ವಾಕರ್ಷಣ ನಿಯಮ ವಸ್ತುಗಳ ಆಕರ್ಷಣೆ ಮಾಡ್ತೇವೆ ನ್ಯೂಟನ್ ಹೇಳಿದ್ನಲ್ಲ ಗುರುತ್ವಾಕರ್ಷಣ ನಿಯಮ ಒಂದೇ ಇರೋದು ಅದನ್ನ ಹೇಳಮ್ಮ ಚಲನೆ ದಳ ಕೈತಾರೆ ನಾನು ಅದನ್ನ ಹೇಳಮ್ಮ ಜೋರಾಗಿ ಹೇಳ್ಬೇಕು ಹೇಳು ವಿಶ್ವದ ಪ್ರತಿಯೊಂದು ವಸ್ತು ಪ್ರತಿಯೊಂದು ಇತರೆ ವಸ್ತುವನ್ನು ಬಲವೊಂದರಿಂದ ಆಕರ್ಷಿಸುತ್ತದೆ. ಈ ಬಲವು ಅವುಗಳ ನಡುವಿನ ಬಲಕ್ಕೆ ವಿಲೋಮಾನುಪಾತದಲ್ಲಿರುತ್ತವೆ ಹಾಗೂ ಅವುಗಳ ಅಂತರದ ವರ್ಗಕ್ಕೆ ಸ್ವಲ್ಪ ತಪ್ಪಾಗಿದೆ ನೆಕ್ಸ್ಟ್ ಕುತ್ಕೊಳ್ಳಿ ಪಾಸ್ ಕರೆಕ್ಟಾಗಿ ಹೇಳ್ಬೇಕು MM ಅಂತ ಬರುತ್ತಲ್ವಾ ಯಾವುದು ಗುಣಲಬ್ಧ ಅಂತ ಬಂದಿಲ್ಲ ಇನ್ನೂ ರೆಡಿ ಯಾರು ಹೇಳಿದ್ರು ಮತ್ತೆ ಬರ್ತೀವಿ ಇಲ್ಲಿಗೆ ನಿಮಗೆ ಹಾಂ ವಿಶ್ವದ ಪ್ರತಿಯೊಂದು ವಸ್ತುವು ಪ್ರತಿಯೊಂದು ಇತರೆ ವಸ್ತುವನ್ನು ಬಲವೊಂದರಿಂದ ಆಕರ್ಷಿಸುತ್ತದೆ. ಆಗುವಾಗ ಹೇಳ್ಬೇಕು ಈ ಬಲವು ಅವುಗಳ ನಡುವಿನ ಅಂತರ ವರ್ಗಕ್ಕೆ ಅವುಗಳ ನಡುವಿನ ಯಾವ್ದ್ರ ಗುಣಲಬ್ಧಕ್ಕೆ ಅಂತ ಹೇಳ್ತಾ ಇಲ್ಲ ಅವುಗಳ ನಡುವಿನ ರಾಶಿಯ ಗುಣಲಬ್ಧಕ್ಕೆ ಯಾವ ಅನುಪಾತದಲ್ಲಿ ಇರ್ತದೆ ವಿಲೋಮ ಅನುಪಾತದಲ್ಲಿ ನೇರ ಅನುಪಾತದಲ್ಲಿಯೂ ಹಾಗೂ ಅವುಗಳ ರಾಶಿಯ ಗುಣಲಬ್ಧಕ್ಕೆ ಯಾವುದು ವಿಲೋಮ ಅನುಪಾತದಲ್ಲಿ ಇರ್ತದೆ
ಡಿ ಸ್ಕ್ವೇರ್. ಡಿ ಅಂದರೆ ಗೊತ್ತೈತಲ್ಲಮ್ಮ, ದೂರ. ಅಂದರೆ ಹೇಳಿ ಯಾವುದಕ್ಕೆ ವಿಲೋಮಾನುಪಾತದಲ್ಲಿರ್ತದೆ? ಅವುಗಳ ದೂರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಕರೆಕ್ಟ್, ಸರಿಯಾದ ಉತ್ತರ. ಯಾರಿಗೆ ಬೋನಸ್ ಅಂಕ? ನ್ಯೂಟನ್ ತಂಡದವರಿಗೆ 5 ಅಂಕಗಳು. ಹಾಗೆ ಮುಂದಿನ ಪ್ರಶ್ನೆ ನಿಮಗೆ. ರಾಶಿ ಸಂರಕ್ಷಣಾ ನಿಯಮವನ್ನು ನಿರೂಪಿಸಿ. ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಹಾಗೂ ನಾಶಪಡಿಸಲು ಸಾಧ್ಯವಿಲ್ಲ. ಯಾವ ಕ್ರಿಯೆಯಲ್ಲಿ? ರಾಸಾಯನಿಕ ಅದನ್ನ ಹೇಳ್ಬೇಕು, ಅಲ್ಲಿಂದ ಹೇಳ್ಬೇಕು, ಕ್ಲಿಯರ್ ಜೋರಾಗಿ ಹೇಳ್ಬೇಕು. ರಾಶಿಯನ್ನು ಸೃಷ್ಟಿಸಲು ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಹಾಗೂ ನಾಶಪಡಿಸಲು ಸಾಧ್ಯವಿಲ್ಲ. ಸರಿ, ಹಾಗಾದ್ರೆ ನ್ಯೂಟನ್. ಯಾವ ತಂಡದವರಿಗೆ 10 ಅಂಕಗಳು? ನ್ಯೂಟನ್ ತಂಡದವರಿಗೆ 10 ಅಂಕಗಳು. ಉತ್ತರ ಸರಿಯಾಗಿದೆ. ಈಗ ಆರ್ಕಿಮಿಡೀಸ್ ತಂಡದವರಿಗೆ ಮುಂದಿನ ಪ್ರಶ್ನೆ. ಸ್ಥಿರ ಅನುಪಾತಗಳ ನಿಯಮವನ್ನು ನಿರೂಪಿಸಿ. ಸ್ಥಿರ ಅನುಪಾತಗಳ ನಿಯಮವನ್ನು ನಿರೂಪಿಸಿ. ಸ್ಥಿರ ಅನುಪಾತಗಳ ನಿಯಮ. ರಾಸಾಯನಿಕ ಸಂಯೋಜನೆ ಸ್ಥಿರ ಅನುಪಾತಗಳ ನಿಯಮ. ನೀವು ರೆಡಿ ಇರಬೇಕು ಉಳಿದವರು. ಪಾಸ್. ನೆಕ್ಸ್ಟ್ ರಾಘವ್ ಹೇಳ್ಕೊಟ್ಟಿದ್ದಲ್ಲ, ನಿರ್ದಿಷ್ಟ ಸಂಖ್ಯೆ ಬಂತ. ಸ್ಥಿರ ಅನುಪಾತಗಳ ನಿಯಮ ಹೇಳ್ತೀರಮ್ಮ ನೀವು? ಹೇಳ್ತೀರಾದ್ರು? ನೆಕ್ಸ್ಟ್ ಪಾಸ್. ಸ್ಥಿರ ಅನುಪಾತಗಳ ನಿಯಮ. ರಾಸಾಯನಿಕ ಸಂಯೋಜನೆ ನಿಯಮ ಆಯ್ತಲ್ಲ, ಹಾಗೆ ಯಾವ ನಿರ್ದಿಷ್ಟ ಸಂಖ್ಯೆ ಅನುಪಾತದಲ್ಲಿ ಸಂಯೋಗ ಆಗ್ತವೆ ಅಂತ ಹೇಳ್ತಾರೆ ಆ ನಿಯಮ. ಯೋಚನೆ ಮಾಡಿದೊಂದಿಗೆ ನೆಕ್ಸ್ಟ್ ಸ್ಥಿರ ಅನುಪಾತಗಳ ನಿಯಮ. ರಾಜ್ಯ ಸಂರಕ್ಷಣಾ ಅಂತ ಇನ್ನೊಂದು ಹೇಳ್ಕೊಟ್ಟಿದ್ದಾರೆ. ಸ್ಥಿರ ಅನುಪಾತಗಳ ನಿಯಮ ಬಂದಿದ್ದಾರೆ. ಹೆಸರಲ್ಲಿ ಸ್ಥಿರ ಅನುಪಾತದಲ್ಲಿ ಸಂಯೋಗಗೊಂಡು ಏನಾಗ್ತವೆ? ಎಂಥ ವಸ್ತುಗಳಾಗ್ತವೆ ಹೇಳಿ. ಪಾಸ್ ಗೊತ್ತಿದೆಯಾ? ಯೋಚನೆ ಮಾಡುತ್ತೆ. ನೆಕ್ಸ್ಟ್ ಹೇಳಮ್ಮ ನೀವು. ಸ್ಥಿರ ಅನುಪಾತದಲ್ಲಿ ಸಂಯೋಗಗೊಂಡು ಹೇಳ. ಹೆಸರಲ್ಲೇ ಇದೆಯಲ್ಲ, ಸ್ಥಿರ ಅನುಪಾತಗಳ ನಿಯಮ. ಸಂಯುಕ್ತ ವಸ್ತುಗಳು ಉಂಟಾಗಬೇಕಾದ್ರೆ ನಿರ್ದಿಷ್ಟ ಸಂಯುಕ್ತ ಸ್ಥಿರ ಅನುಪಾತದಲ್ಲಿ ಸಂಯೋಗ ಹೇಳಮ್ಮ. ನಿರ್ದಿಷ್ಟ ವಸ್ತುಗಳು ಅವುಗಳ ಸ್ಥಿರ ಅನುಪಾತದಲ್ಲಿ ಅದು ಬರುತ್ತೆ. ನಿರ್ದಿಷ್ಟ ಸಂಖ್ಯೆ ಅಂತ ಬರುತ್ತೆ. ಸ್ಥಿರ ಅನುಪಾತದಲ್ಲಿ ನಿರ್ದಿಷ್ಟ ಅನುಪಾತ ಸಂಯೋಗಗೊಂಡು ಎಂಥ ವಸ್ತುಗಳಾಗ್ತವೆ? ನೀರಿನಲ್ಲಿ H2O 2 ಅನುಪಾತ 1 ಸಂಯುಕ್ತ ವಸ್ತು ಉಂಟಾಗ್ತವೆ ಅಂತಲ್ವಾ? ಇನ್ನೂ ಯೋಚನೆ ಮಾಡ್ತಾರೆ, ಸರಿಯಾಗಿ ಹೇಳ್ಬೇಕು. ಹೇಳು. ನೆಕ್ಸ್ಟ್ ಸ್ಥಿರ ಅನುಪಾತಗಳ ನಿಯಮ. ಯಾವುದೇ ಸಂಯುಕ್ತ ವಸ್ತುವಿನಲ್ಲಿ ಯಾವ ರೀತಿ ಉಂಟಾಗ್ತದೆ? ಕರೆಕ್ಟ್ ಹೇಳಮ್ಮ. ನಿರ್ದಿಷ್ಟ ಸಂಖ್ಯೆ ಅನುಪಾತದಲ್ಲಿ ಹಾಗೂ ಅನುಪಾತದಲ್ಲಿ ಸಂಯೋಗಗೊಂಡು ಎಂಥ ವಸ್ತು ಉಂಟಾಗ್ತವೆ? ಸಂಯುಕ್ತ ವಸ್ತುಗಳು ಉಂಟಾಗುತ್ತವೆ ಅಲ್ವಾ? ಇದಕ್ಕೇನು ಕರಿತೀವಿ? ಸ್ಥಿರ ಅನುಪಾತಗಳ ನಿಯಮ ಅಂತ ಕರಿತೀವಿ. ಯಾವ ತಂಡದವರು ಹೇಳಿದ್ದು? ನ್ಯೂಟನ್ ತಂಡದವರಿಗೆ 5 ಅಂಕಗಳು. ಮುಂದಿನ ಪ್ರಶ್ನೆ ಯಾರಿಗೆ? ಮೇಡಮ್ ಕ್ಯೂ ತಂಡದವರಿಗೆ. ನ್ಯೂಟನ್ನ ಚಲನೆಯ 3ನೇ ನಿಯಮ ಹೇಳು. ಯಾರಿಗಿದೆ? ಯಾವ ತಂಡದವರಿಗೆ? ಅದು 4ನೇ ತಂಡ. ನ್ಯೂಟನ್ನ ಚಲನೆಯ 3ನೇ ನಿಯಮ ಸುಲಭ ಇದೆ. ರಾಕೆಟ್ ಉಡಾವಣೆ ಹೇಳ್ಬೇಕು. ತಪ್ಪಾದ ಪರವಾಗಿಲ್ಲ, ಹೇಳ್ರಿ. ಹೇಳಮ್ಮ, ಜೋರಾಗಿ ಹೇಳ್ಬೇಕು. ಕರೆಕ್ಟ್. ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆಯನ್ನು ಚಲನೆಯ ಮೂಲವನ್ನು ಜೋರಾಗಿ ಹೇಳಮ್ಮ. ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರಕ್ರಿಯೆಗೆ
ಪ್ರತಿಕ್ರಿಯೆಗೆ ಚಲನೆಯ ಮೂರನೇ ನಿಯಮ ಏನು? ಇನ್ನೂ ಸ್ವಲ್ಪ ಕರೆಕ್ಟಾಗಿ ಹೇಳ್ಬೇಕು. ಹೇಳ್ತಾ ಇದೆಯಾ? ಸ್ವಲ್ಪ ಪ್ರತಿಯೊಂದು ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಸರಿಯಾಗಿದೆ ಉತ್ತರ. ಯಾವ ತಂಡದವರಿಗೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಿಮಗೆ. ಆರ್ಕಿಮಿಡೀಸ್ ತತ್ವವನ್ನು ನಿರೂಪಿಸಬೇಕು. ಆರ್ಕಿಮಿಡೀಸ್ ತತ್ವ ಯಾವುದೋ ವಸ್ತು ನೀರೇ ಮುಳುಗಿದಾಗ ಹೇಳು, ಜೋರಾಗಿ ಹೇಳ್ಬೇಕು. ಆರ್ಕಿಮಿಡೀಸ್ ತತ್ವ ಹೇಳ್ತಾರೆ. ಆರ್ಕಿಮಿಡೀಸ್ ನೀರನ್ನು ಮುಳುಗಿಸಿದಾಗ ಹೊರ ಚೆಲ್ಲುತ್ತೆ ನೀರು ಅಂತ ಹೇಳಿದ್ದಾರೆ. ಒಂದು ವಸ್ತು ಭಾಗಶಃ ಅದನ್ನು ಹೇಳ್ತಾರೆ. ಮಾತಾಡ್ಬೇಡ್ರಿ ಯಾರು, ಕೇಳಿಸ್ಕೊಂಡು ಕೇಳಿದ್ರೆ ಅದು ಆರ್ಕಿಮಿಡೀಸ್ ತತ್ವ. ನೆಕ್ಸ್ಟ್, ಒಂದು ವಸ್ತುವು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಸಂಸ್ಕೃತಿಯಂತ ಸ್ವಲ್ಪ ಮುಳುಗಿದಾಗ ಏನು ಹೊರಗಾಗುತ್ತೆ ಅಂತ ಹೇಳ್ಬೇಕಲ್ಲ. ಯಾವುದಕ್ಕೆ ಸಮವಾಗಿರ್ತದೆ? ಮೇಲ್ಮುಖ ಬಲಕ್ಕೆ. ಮೇಲ್ಮುಖ ಬಲಕ್ಕೆ ಅದು ಮೇಲ್ಮುಖ ಬಲವನ್ನು ಅನುಭವಿಸುತ್ತದೆ. ಸ್ವಲ್ಪ ಬರ್ಬೇಕು. ಹೊರ ಚೆಲ್ಲಿದ ನೀರು ಅದನ್ನು ಹೇಳು, ಒಂದು ವಸ್ತುವನ್ನು ಭಾಗಶಃ ಸಂಪೂರ್ಣ ಜೋರಾಗಿ ಹೇಳ್ಬೇಕು. ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಜಗದೀಶ್ ಬೋನಸ್ ಅಂಕಗಳಲ್ಲ. ಈಗ ನೇರ ಪ್ರಶ್ನೆ ಯಾರಿಗೆ? ರಾಬರ್ಟ್ ತಂಡದವರು. ಯಾರು ರಾಬರ್ಟ್ ತಂಡದವರು? ನೀವ್ಯಾರ? ಈಗ ಅಬ್ದುಲ್ ಕಲಾಂ ತಂಡಕ್ಕೆ ನೇರ ಪ್ರಶ್ನೆ. ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ ಹೇಳು. ಎಷ್ಟು ಅಂತ ಹೇಳಿದೆ. ನ್ಯೂಟನ್ ಬಲಪ್ರಯೋಗ ಮಾಡಿದಾಗ ಏನಾಗುತ್ತೆ? ವಸ್ತು ಚಲಿಸೋದಿಲ್ಲ ಅಂತ ಹೇಳಿದ್ದಾರೆ. ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ ನೀವು ಅಷ್ಟೊತ್ತಿಗೆ ಕಲ್ತ್ಕೊಂಡು ನೆನ್ಪು ಮಾಡ್ಕೊಳ್ತಾರೆ ಉಳಿದ ತಂಡದವರು. ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ ಕರೆಕ್ಟ್ ಹೇಳ್ಬೇಕು. ನೀನೇ ಹೇಳ್ಬಿಡ್ತು. ಬಲಪ್ರಯೋಗ ಆಗದೆ ಹೊರತು ಏನು ಆಗಲ್ಲ ಅಂತ ಹೇಳಿದವನು ಮೊದಲನೇ ನಿಯಮದಲ್ಲಿ. ಟೈಮ್ ಆಗ್ತದೆ, ಬೇಗ ಪ್ರಯತ್ನ ಪಡಿ ಹೇಳಲಿಕ್ಕೆ. ಕರೆಕ್ಟ್. ಯಾವ ತಂಡದವರಿಗೂ 10 ಅಂಕಗಳು. ಕೊನೆಯದಾಗಿ ಯಾರಿಗೆ? ಜಗದೀಶ್ ಚಂದ್ರ ಬೋಸ್ ತಂಡದವರಿಗೆ ಶಕ್ತಿ ಸಂರಕ್ಷಣಾ ನಿಯಮ. ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಹಾಗೂ ನಾಶಗೊಳಿಸಲು ಸಾಧ್ಯವಿಲ್ಲ. ಆದರೆ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಯಿಸಬಹುದು. ಜಗದೀಶ್ ಚಂದ್ರ ಬೋಸ್ ತಂಡದವರಿಗೆ ಎಷ್ಟು ಅಂಕಗಳು? 10 ಅಂಕಗಳು. ಈಗ 4ನೇ ಸುತ್ತು ಮುಗಿದಿದೆ ನೋಡಿ. ಕೊನೆಯ ಸುತ್ತು. ಕೊನೆಯ ಸುತ್ತಿನಲ್ಲಿ ವಿಜ್ಞಾನಿಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಮತ್ತು 1 ಅಂಕದ ಪ್ರಶ್ನೆಗಳು ಕೂಡ ಬರ್ತವೆ. ಇಲ್ಲ ಚಿತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ನೋಡ್ಕೊಂಡಿದ್ದಾರೆ. ಗೊತ್ತಾಯ್ತಾ? ಈ ಚಿತ್ರ ಸಂಬಂಧಪಟ್ಟ ಪ್ರಶ್ನೆಗಳು ಕೇಳ್ತಾ ಹೋಗ್ತೀವಿ ಈ ಸುತ್ತಿನಲ್ಲಿ. ನೀವು ಹೇಳು, ನರಕೋಶದಲ್ಲಿ ಕಂಡು ಬರುವ ಉದ್ದವಾದ ರಚನೆಗೆ ಏನಂತ ಕರೀತಾರೆ? ನರಕೋಶದಲ್ಲಿ ಕಂಡು ಬರುವ ಉದ್ದವಾದ ರಚನೆ ಇದೆಯಲ್ಲ, ಇದಕ್ಕೆ ಏನಂತ ಕರೀತಾರೆ ಅಂತ ಹೇಳ್ಬೇಕು. ನರಕೋಶ ನೀವು ರೆಡಿ ಇರ್ಬೇಕು ಅಂತ ಅಷ್ಟೊತ್ತಿಗೆ. ನರಕೋಶದಲ್ಲಿ ಕಂಡು ಬರುವ ಉದ್ದವಾದ ರಚನೆಗೆ ಏನಂತ ಕರೆಯುತ್ತಾರೆ? ನೆಕ್ಸ್ಟ್ ಜೋರಾಗಿ ಹೇಳಮ್ಮ. ಆಕ್ಸಾನ್. ಉದ್ದವಾದ ರಚನೆಗೆ ಏನು ಕರಿತೀವಿ? 5 ಬೋನಸ್ ಅಂಕಗಳು. ಈ ನೇರವಾದ ಪ್ರಶ್ನೆ ನಿಮಗೆ. ಈಗ ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್ ಮಿಶ್ರಣಗಳನ್ನು ಬೇರ್ಪಡಿಸಲಿಕ್ಕೆ ಬಳಸುವ ವಿಧಾನ ಯಾವುದು? ಚಿತ್ರ ಬರೆದಿದ್ರಲ್ಲ ನೀವು. ಉಪ್ಪು ಮತ್ತು ಪಿಂಗಾಣಿ ಬಟ್ಟೆಯಲ್ಲಿ ತೆಗೆದುಕೊಂಡ ಚಿತ್ರ ಇದೆಲ್ಲ ಯಾವ ವಿಧಾನದಿಂದ ಬೇರ್ಪಡಿಸ್ತಾರೆ? ಕರೆಕ್ಟ್. ಯಾವುದು? ವಿಧಾನದಿಂದ ಬೇರ್ಪಡಿಸಲಾಗುತ್ತದೆ. ಹಾಗೆಯೇ ಮುಂದಿನ ತಂಡದವರಿಗೆ ಪ್ರಶ್ನೆ. ಇಲ್ಲಿ ಕಾಣ್ತಾ ಇರುವಂತಹ ಪರಮಾಣುವಿನ ಮಾದರಿ ಒಂದು ಕಾಣ್ತಾ ಇದೆ.
ಎಲೆಕ್ಟ್ರಾನ್ಗಳು ನಿರ್ದಿಷ್ಟ ಕಕ್ಷೆಗಳ ಸುತ್ತಾ ಇದೆ ಅಂತ ಒಬ್ಬ ವಿಜ್ಞಾನಿ ಹೇಳ್ದ. ಇದು ಯಾರ ಪರಮಾಣುವಿನ ಮಾದರಿ? ವೆರಿ ಗುಡ್. ಪರಮಾಣು ಮಾದರಿ ಯಾವ ತಂಡದವರಿಗೆ? ತಂಡದವರಿಗೆ 10 ಅಂಕಗಳು. ಹಾಗೇನೆ ಮುಂದಿನ ಪ್ರಶ್ನೆ ಯಾರಿಗೆ? ತಂಡದವರಿಗೆ. ಜೀವಕೋಶಗಳನ್ನ ಕಂಡು ಬರುತ್ತದೆ. ಕ್ಲೋರೋಪ್ಲಾಸ್ಟ್ ಎಂಬ ಕಣದಂಗವು ಚಿತ್ರ ಬರೆದಿದ್ರಲ್ವ ನೀವು, ಯಾವ ಜೀವಕೋಶದಲ್ಲಿ ಕಂಡು ಬರ್ತದೆ? ಸಸ್ಯ ಜೀವಕೋಶನ, ಪ್ರಾಣಿ ಜೀವಕೋಶನ? ಕ್ಲೋರೋಪ್ಲಾಸ್ಟ್ ಆಹಾರ ತಯಾರು ಮಾಡುವಂತ ಕಣದಂಗ ಏನಿದೆಯಲ್ಲ, ಯಾವ ಜೀವಕೋಶದಲ್ಲಿ ಕಂಡು ಬರುತ್ತದೆ? ವೆರಿ ಗುಡ್. ಯಾವ್ದು? ಮುಂದಿನ ತಂಡ ಯಾವುದು? ರಾಬರ್ಟ್. ಆಲ್ಫಾ ಕಣಗಳ ಚದುರುವಿಕೆ ಪ್ರಯೋಗವನ್ನು ಮಾಡಿದಂತ ವಿಜ್ಞಾನಿ ಯಾರು? ಚದುರುತ್ತ ನೇರವಾಗಿ ಹಾದು ಹೋದು ನ್ಯೂಕ್ಲಿಯಸ್ ಕಂಡುಹಿಡಿದ್ರು, ಆವಿಷ್ಕಾರ ಮಾಡಿದ್ರು. ವೆರಿ ಗುಡ್. ಯಾರು? ಕೇಳಿಸ್ಕೊಂತ ಇರ್ಬೇಕು ನೀವು, ಮಾತಾಡ್ಬಾರ್ದು. ಹಾಗೆ ಮುಂದಿನ ಪ್ರಶ್ನೆ ಯಾರಿಗೆ? ಚಿತ್ರ ಸಂಬಂಧಪಟ್ಟಂತ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಗೀಗ. ಇಲ್ಲಿ ಒಂದು ಚಿತ್ರ ಕಾಣ್ತಿದೆ ಅಲ್ವಾ? ಪರಮಾಣುವಿನ ಮಾದರಿ ಚಿತ್ರ ಕಾಣ್ತಿದೆ ಅಲ್ವಾ? ಪರಮಾಣುವಿನ ಈ ಕೇಂದ್ರಕ್ಕೆ ಮಧ್ಯಭಾಗದಲ್ಲಿ ಕಂಡುಬರುವ ಈ ರಚನೆಗೆ ಎಂದು ಕರೀತಾರೆ? ಹಾಗೇನೆ ಇಲ್ಲಿ ಒಂದು ಚಿತ್ರ ಕಾಣ್ತಾ ಇದೆ. ಇದು ಯಾವ ಅಂಗಾಂಶ ಅಂತ ಹೇಳ್ಬೇಕು ನೀವು. ಲಾಸ್ಟ್ ಕೊನೆ ಜಗದೀಶ್ ಚಂದ್ರ ಬೋಸ್ ತಂಡದವರು ಇಲ್ಲಿ ಕಂಡು ಬರ್ತಾ ಇರುವಂತ ಅಂಗಾಂಶ ಯಾವ ಅಂಗಾಂಶದ ಚಿತ್ರ ಇದೆ? ಯಾವ್ದು? ಯಾವ್ದು? ಬೇರೆ ಅಂಗಾಂಶದ 10 ಅಂಶಗಳು. ಈಗ ನಾವು ಒಟ್ಟು 5 ಸುತ್ತುಗಳನ್ನ ಮುಗಿಸಿದ್ವಿ ಈಗಾಗಲೇ. ಈಗ ನಾವು ಯಾವ ತಂಡ ತೆಗೆದುಕೊಂಡು ನೋಡೋಣ. ಮಾರ್ಕ್ಸ್ ಮೊದಲೇ ಶ್ರೀರಾಮ ತಂಡದವರು ಒಟ್ಟು ಅಂಕಗಳು ಎಷ್ಟು ಅಂಕಗಳಿವೆ? 30 ಅಂಕಗಳು. ಹಾಗೆ ನ್ಯೂಟನ್ ತಂಡದವರು ಕೂಡ ಎಷ್ಟಿದೆ? 70 ಅಂಕಗಳು. ಹಾಗೇನೆ 10, 20, 30 35 ಅಂಕಗಳು. ಮೇಡಮ್ ತಂಡದವರಿಗೆ 40 ಅಂಕಗಳು. ರಾಬರ್ಟ್ ತಂಡದವರಿಗೆ 20 ಅಂಕಗಳು. ಹಾಗೇನೆ 35 ಇದೆಷ್ಟು? 60 ಅಂಕಗಳು. ಹಾಗೇನೆ ಇಲ್ಲಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿರುವಂತಹ ಮೊದಲನೇ ತಂಡ ಯಾರಪ್ಪ ಅಂತಂದ್ರೆ ನ್ಯೂಟನ್ ತಂಡದವರು. ಮೊದಲನೇ ಸ್ಥಾನ ಪಡ್ಕೊಂಡಿದ್ದಾರೆ. ಹಾಗೇನೆ ಎರಡನೇ ಅತಿ ಹೆಚ್ಚು ಪಡ್ಕೊಂಡಿರುವಂತ ಯಾರು ಅಂದ್ರೆ ಜಗದೀಶ್ ಚಂದ್ರ ಬೋಸ್ ತಂಡದವರು. ಹಾಗೆ ಮೂರನೇ ಸ್ಥಾನದಲ್ಲಿರುವಂತ ತಂಡದವರು ಯಾರು? ಮೇಡಮ್ ಕ್ಯೂರಿ ತಂಡದವರು 40 ಅಂಕಗಳನ್ನು ಪಡ್ಕೊಂಡು ಮೇಡಮ್ ಕ್ಯೂರಿ ತಂಡದ ಯಾರು? ಇದುವರೆಗೂ ನೀವು ನಡೆದಂತ ಈ ರಸಪ್ರಶ್ನೆಯಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಭಾಗವಹಿಸಿದ್ರೆ ಇನ್ನೂ ಕೂಡ ಹೆಚ್ಚಿನ ಇದರಲ್ಲಿ ಉತ್ತರವನ್ನು ಕೊಡಬೇಕು. ಮುಂದಿನ ಇದರಲ್ಲಿ ನಿಮಗೆ ಫಸ್ಟ್ ಸೆಕೆಂಡ್ ಬಂದಲ್ಲಿ ಪ್ರಯೋಜನ